ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ವಸುದೇವ ಕುಟುಂಬ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಫಸ್ಟ್ ನೈಟ್ ಮಾಡಬೇಕು ಅಂತೇಳ್ಬಿಟ್ಟು ಸ್ವಾತಿ ಎಲ್ಲ ಅರೇಂಜ್ಮೆಂಟು ಮಾಡಿದ್ದಾಳೆ. ಆದರೆ ಇಲ್ಲಿ ರಾಗಿಣಿಗೆ ಅದಿಷ್ಟ ಇಲ್ಲ. ರಾಗಿಣಿ ಬರೀ ಅವರ ಆಸ್ತಿ ಆ ಥರದ್ದಕ್ಕೆ ಬಂದಿರೋದೇ ಹೊರತು ಅಜಯ್ನ ಮದುವೆಯಾಗಿ ಅವನ ಜೊತೆ ಸಂಸಾರ ಮಾಡಬೇಕು ಅಂತ ಅವಳು ಬಂದಿಲ್ಲ. ಹಾಗಾಗಿ ಇವಳಿಗೆ ಸ್ವಾತಿಗೆ ಅದೆಲ್ಲ ಐಡಿಯಾ ಗೊತ್ತಿದೆ. ಅದಕ್ಕೋಸ್ಕರ ಅವಳು ಇವತ್ತು ಅರೇಂಜ್ಮೆಂಟ್ ಮಾಡಬೇಕು ಅಂತೇಳಿ ನೆನ್ನೆ ಪುರೋಹಿತರನ್ನ ಕರೆಸಿ ಎಲ್ಲ ಶಾಸ್ತ್ರ ಕೇಳಿ ಎಲ್ಲ ಹೊತ್ತುಗಳಿಗೆ ಎಲ್ಲ ಕೇಳಿ ಆಗಿದೆ. ಇವಾಗ ರೂಮ್ ಡೆಕೋರೇಷನ್ನು ಎಲ್ಲ ಮುಗ್ದಿದೆ. ಇವಾಗ ಅವನು ಕೈಗೆ ಮಲ್ಲಿಗೆ ಹೂವೆಲ್ಲ ಸುತ್ತಕೊಂಡು ರೂಮಿಗೆ ಬರ್ತಾನೆ. ಆವಾಗ ರೂಮಿಗೆ ಬಂದಾಗ ಅವನು ಕನಸು ಕಾಣ್ತಿರ್ತಾನೆ. ಫಸ್ಟು ಇವಳು ಅವನು ಹೋದ ತಕ್ಷಣ ಇವಳು ಅವನನ್ನು ತಪ್ಕೊಳ್ಳೋದು, ಆಮೇಲೆ ಮಂಚದ ಮೇಲೆ ಮಲ್ಕೊಳ್ಳೋದು, ಆ ಥರ ಎಲ್ಲ ಆಗುತ್ತೆ ನನ್ನ ಲೈಫಲ್ಲಿ, ಅವಳು ಈ ಥರ ಎಲ್ಲ ಮಾಡ್ತಾಳೆ ರಾಗಿಣಿ ಅಂತ ಅವನು ಅಂದ್ಕೊಂಡು ರೂಮಿಗೆ ಹೋಗ್ತಾನೆ. ರೂಮಿಗೆ ಎಂಟ್ರಿ ಕೊಟ್ಟ ತಕ್ಷಣವೇ ರಾಗಿಣಿ ಏನು ಮಾಡ್ತಾಯಿದ್ದೀಯಾ ಅಂತ ಎಂಟ್ರಿ ಕೊಡ್ತಾನೆ. ಎಂಟ್ರಿ ಕೊಟ್ಟ ತಕ್ಷಣವೇ ಇವನೇ ಫಸ್ಟ್ ಹೋಗಿರ್ತಾನೆ. ಅವಳು ಒಂದು ಲೋಟ ಹಾಲು ಕೊಟ್ಟು ಕಳಿಸ್ತಾರೆ. ಹಾಲು ತೊಗೊಂಡು ಬರ್ತಾಳೆ. ಬಂದುಬಿಟ್ಟು ತಗೊಬಂದು ಕುಕ್ಕರಿಸ್ತಾಳೆ ಟಿಫೈ ಮೇಲೆ. ಬಾಗಿಲು ತೆಗೆದ ತಕ್ಷಣವೇ ಅದೇ ಹಾಲನ್ನು ತಂದು ಅಲ್ಲಿ ಕುಕ್ಕೋದು ಹೌದು. ಆಮೇಲೆ ಇವನು ಯಾಕೆ ಏನಾಯಿತು ರಾಗಿಣಿ ಅಂತ ಕೇಳ್ತಾನೆ. ಏನಾಯಿತು, ಫಸ್ಟ್ ನೈಟಿಗೇನು ಅರ್ಜೆಂಟ್ ಆಗಿದೆಯಾ, ಏನಕ್ಕೆ ಇಷ್ಟು ಬೇಗ ಫಸ್ಟ್ ನೈಟ್ ಬೇಕಾ, ನಮಗೆ ಏನು ಬೇಕಾಗಿಲ್ಲ, ನಾವು ದೂರನೇ ಇರೋಣ, ಹಾಗೆ ಹೀಗೆ ಅಂತ ರಂಪಾಟ ಮಾಡ್ತಾಳೆ. ಆಮೇಲೆ ಇಲ್ಲಿ ವಂಶಿಗೆ ಅದೆಲ್ಲ ಫಸ್ಟೇ ಸೂಕ್ಷ್ಮವಾಗಿ ಏನೂ ಗೊತ್ತಾಗಲ್ಲ ಅವನಿಗೆ. ಅವನ ಪಾಡಿಗೆ ಅವನು ಹೌದು ಸ್ವಾತಿ ಏನು ಹೇಳ್ತಾಳೋ ಅದು ಮಾಡ್ತಿರ್ತಾನೆ. ಅಜ್ಜಿನೂ ಕೂಡ ಸ್ವಾತಿ ಹೇಳಿರೋದೇ ಒಳ್ಳೆಯದು, ಹೌದು ಎಷ್ಟು ದಿನ ಅವ್ರದ್ದು ಫಸ್ಟ್ ನೈಟು ಶೋಭನ ಮುಂದೂಡೋದು ಬೇಡ, ಮಾಡಿಬಿಡೋಣ ಅಂಥೇಳಿ ಎಲ್ಲರೂ ಮಾತಾಡ್ಕೊಂಡಿರ್ತಾರೆ. ಅಜಯ್ ಅಮ್ಮಂಗೂ ಇವೆಲ್ಲ ವಿಷಯ ಗೊತ್ತಿಲ್ಲದಲೆ ಅವಳು ಕೂಡ ಹ್ಞೂ ಅಂತ ಹೇಳಿರ್ತಾಳೆ. ಆದರೆ ಈ ರಾಗಿಣಿದ್ದೇ ಪ್ಲ್ಯಾನ್ ಬೇರೆ. ಅವಳು ಅಜಯ್ನ ಹೆಂಡತಿಯಾಗೇ ಇರಬೇಕು, ಇವ್ರ ಮನೆ ಸಕಲ ಐಶ್ವರ್ಯವನ್ನು ಅನುಭವಿಸ್ಬೇಕು. ಆದರೆ ಅವನಿಗೆ ಹೆಂಡತಿಯಾಗಿ ಅವನ ಜೊತೆಗೆ ಬೇಕಾಗಿಲ್ಲ. ಹೀಗೆ ಇವಳು ಇಂಟೆನ್ಷನ್ ಆಗಿರುತ್ತೆ. ಇವಳ ಅಪ್ಪಂದು ಪ್ಲ್ಯಾನ್ ಇದಾಗಿರುತ್ತೆ. ಆದ್ದರಿಂದ ಈ ಪ್ಲ್ಯಾನು ಯಾರಿಗೂ ಗೊತ್ತಿಲ್ಲ. ಸ್ವಾತಿ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದಾಳೆ, ಹಂಗಾಗಿ ಅವಳಿಗೆ ಗೊತ್ತಿದೆ, ಬಾಕಿಯವ್ರಿಗೆ ಯಾರಿಗೂ ಇದು ಗೊತ್ತೇ ಇಲ್ಲ. ಹಾಗಾಗಿ ಇದು ಈ ಥರ ನಡೀತಾ ಇರೋದು ಕಾರಣಕ್ಕೆ ಎಲ್ಲ ಅರೇಂಜ್ಮೆಂಟು ಮಾಡಿ ಕಳಿಸಿದ್ರೆ ಇವಳು ಈ ರೀತಿ ಮಾತಾಡೋದು ಅವನಿಗೆ ಇಷ್ಟ ಆಗಲ್ಲ. ಯಾರಿಗೆ, ಅಜಯ್ಗೆ. ಈ ಕಡೆ ಬಂದು ಗೀತಾ ಮತ್ತು ಗೀತನ ಗಂಡ ಟೇಲರಿಂಗ್ ಅಂಗಡಿ ಇಟ್ಕೊಂಡಿದ್ದಾರೆ. ಟೇಲರಿಂಗ್ ಅಂಗಡಿ ಇಟ್ಕೊಂಡಿರೋದ್ರಿಂದ ಬಟ್ಟೆ ಹೊಲಿದು ಅವ್ರ ಜೀವನ ಅವ್ರು ಹೆಂಗೋ ಮಾಡ್ಕೊಳ್ತಾ ಇರ್ತಾರೆ. ಅದರಲ್ಲಿ ಇವತ್ತು ಬೇರೆ ಮಿಷನ್ ರಿಪೇರಿ ಬಂದಿದೆ. ಅವನು ರಿಪೇರಿ ಮಾಡ್ತಾನೇ ಇದ್ದಾನೆ. ಜನ ಬಂದು ಬಟ್ಟೆ ಕೊಟ್ಟು ಹೋಗ್ತಲೇ ಇದ್ದಾರೆ. ಇವನಿಗೆ ಆ ಮಿಷನ್ ರಿಪೇರಿ ಆಗಿಲ್ಲ. ರಿಪೇರಿ ಮಾಡ್ತಾ ಸೂಜಿ ಚುಚ್ಕೊಬಿಡುತ್ತೆ ಕೈಗೆ. ಆವಾಗ ಏನು ಮಾವ ಈ ಬಟ್ಟೆ ಹೊಲಿಯೋದು ಯಾವಾಗ, ಇದೆಲ್ಲ ಯಾವಾಗ ಮಾಡೋದು ಅಂತ ಅವಳು ಕೇಳ್ತಾ ಇದ್ದಾಳೆ. ಏನು ಮಾಡೋಕ್ಕಾಗುತ್ತೆ ಗೀತಾ, ನಾನು ಫಸ್ಟಿಂದನೂ ಇದೇ ಕಸುಬು ಮಾಡ್ಕೊಂಡು ಬಂದಿರೋದು, ನನಗೆ ಇದೇ ಅಭ್ಯಾಸ ಅಂತ ಹೇಳ್ತಾನೆ. ಹಂಗಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಯಾರೋ ಬಟ್ಟೆ ತಂದು ಕೊಡ್ತಾರೆ. ಆ ಬಟ್ಟೆ ಇಸ್ಕೊಳ್ತಾನೆ. ಸಂಜೆ ಇಸ್ಕೊಂಡೋಗಿ ಅಂತ ಹೇಳ್ತಾನೆ. ಸಂಜೆ ಇಸ್ಕೊಂಡೋಗಿ ಅಂದಾಗ ಗೀತಾ ಅಲ್ಲಿಗೆ ಬಂದು, ಅಲ್ಲ ಮಾವ ಇಷ್ಟೊಂದು ಬಟ್ಟೆಗಳು ಸ್ಟಾಕ್ ಇದ್ದಾವೆ, ನೀವು ಸಂಜೆ ಹೆಂಗೆ ಇಸ್ಕೊಂಡು ಹೋಗು ಅಂತ ಹೇಳ್ತೀರ ಮಾವ, ಆಗುತ್ತಾ ಹೊಲಿಯೋಕ್ಕೆ ಅಂತ ಕೇಳ್ತಾಳೆ. ಹೊಲ್ಕೊಡ್ಬೇಕು, ಅರ್ಜೆಂಟ್ ಇದ್ದವರಿಗೆ ಬೇಗ ಹೊಲ್ಕೊಡ್ಬೇಕು, ಆಗಲ್ಲ ಅಂತ ಹೇಳ್ಬಾರ್ದು ಅಂತ ಹೇಳ್ತಾನೆ. ಹಂಗಂತಿದ್ದಾಗ ಕೈ ಚುಚ್ಕೊಬಿಡುತ್ತೆ ಸೂಜಿ ರಿಪೇರಿ ಮಾಡುವಾಗ. ಅಪ್ಪ ಕೈ ಸೂಜಿ ಚುಚ್ಕೋತು ಅಂತ ಅವ್ನು ಗೋಳಾಡೋದು ನೋಡಿಬಿಟ್ಟು, ಏನಾಯಿತು ಮಾವ ಅಂತ ಬರ್ತಾಳೆ. ಆಗ ಹಿಂಗೆ ಸೂಜಿ ಚುಚ್ಕೋತು ಅಂದಾಗ ಅವಳು ಯಾವುದೋ ಒಂದು ಬ್ಲೌಸ್ ಪೀಸನ್ನೇ ಹರಿದ್ಬಿಟ್ಟು ಅಲ್ಲಿಗೆ ಸೂಜಿ ಚುಚ್ಚಿರೋ ಕಟ್ತಾಳೆ, ರಕ್ತ ಬರ್ತಾಯಿದೆ ಅಂತೇಳ್ಬಿಟ್ಟು ಕಟ್ಬಿಟ್ಟು ಕೈಗೆ ಮುತ್ತು ಕೊಡ್ತಾಳೆ. ಆವಾಗ ಅವನು ಅಷ್ಟು ಕಷ್ಟಪಡ್ತಿದ್ದಾನಲ್ಲ ಅಂತೇಳ್ಬಿಟ್ಟು ಅವನಿಗೆ ನನ್ನ ಹೆಂಡ್ತಿ ಎಷ್ಟು ನನ್ನನ್ನು ಇಷ್ಟಪಡ್ತಾಳೆ ಅಂತ ಖುಷಿಯಾಗ್ಬಿಡ್ತಾನೆ. ಖುಷಿಯಾಗಿ ಪಾಪ ಅಷ್ಟು ಖುಷಿ ಪಡ್ತಾನೆ. ಆದರೆ ಅವಳು ಇವಾಗ ಚೇಂಜ್ ಆಗಿದ್ದಾಳೆ. ಹೌದು, ಗೀತಾ ಮೊದಲ ಥರ ಇಲ್ಲ, ಇವಾಗ ಫುಲ್ ಚೇಂಜ್ ಆಗಿದ್ದಾಳೆ. ಅವ್ರಿಗೂ ಒಂದು ಮಗು ಬೇಕು ಅನ್ನೋ ಆಸೆ ಇದೆ. ಆದರೆ ಮನೆ ಕಟ್ಟಬೇಕು, ನಾವು ಲೈಫಲ್ಲಿ ಚೆನ್ನಾಗಿರಬೇಕು, ನಾವು ಒಂದು ಕಾರ್ ತಗೋಬೇಕು, ಈ ಥರ ಎಲ್ಲ ಆಸೆಗಳು ಜಾಸ್ತಿ ಇದೆ. ಆದರೆ
ಈ ಆಸೆಗಳು ನೆರವೇರೋಕ್ಕೆ ಬರೀ ಟೇಲರಿಂಗ್ ಕೆಲಸ ಮಾಡಿ ಆಗಲ್ಲ ಅನ್ನೋದು ಅವರಿಬ್ಬರಿಗೂ ಗೊತ್ತಿದೆ. ಬೇರೆ ಏನಾದರೂ ಮಾಡಬೇಕು ಅಂತೇಳಿ. ವಂಶಿ ನೋಡಿದ್ರೆ ಅವರು ಶ್ರೀಮಂತರಾಗವ್ರೆ, ಸ್ವಾತಿ ಅವ್ರ ಮನೆಗೆ ಶ್ರೀಮಂತರಾಗಿ ಸೊಸೆಗೆ ಸೇರ್ಕೊಂಡವಳೆ. ಆದರೆ ಇವ್ರದ್ದು ಪರ್ಮನೆಂಟ್ ಮದುವೆ ಅಲ್ಲ ಅಂತ ಆಗಿದೆ. ನಮ್ದು ಫಸ್ಟ್ ನೈಟು ಅಂತ ಕೇಳ್ತಾನಲ್ವ ವಂಶಿ. ಆವಾಗ ಏನು ಮಾತಾಡ್ತೀರಾ ವಂಶಿಯವರೇ, ನಮ್ಮದೇನು ಗ್ಯಾರಂಟಿ ಮದುವೆನಾ ಫಸ್ಟ್ ನೈಟು ಅನ್ನೋಕ್ಕೆ, ಯಾಕೆ ಹಿಂಗೆ ಮಾತಾಡ್ತಾಯಿದ್ದೀರಾ ಅಂತ ಕೇಳ್ತಾಳೆ. ಆವಾಗ ವಂಶಿ ಇರಲಿ ಬಿಡು, ಅದೇನೋ ಆಗುತ್ತೆ ಬಿಡು ಹೋಗಲಿ ಅಂತೇಳಿ ಅವನು ಅಲ್ಲಿಗೆ ಸಮಾಧಾನ ಮಾಡಿ ಸುಮ್ಮನಾಗಿರ್ತಾನೆ. ಈ ರೀತಿ ಇವ್ರ ಮನೆ ವ್ಯವಹಾರಗಳು ಒಂದು ಕ್ಲಿಯರ್ ಇಲ್ಲ. ಈ ಕಡೆ ಬಂದರೆ ರಾಗಿಣಿ ಅಜಯ್ಗೆ ಸುಮ್ಮನೆ ಅವನ ಮನೆ ಸಕಲ ಐಶ್ವರ್ಯನ ಅನುಭವಿಸ್ಬೇಕು ಅಂತ ಇವಳು ಬಂದು ಸೇರಿಕೊಂಡಿದ್ದಾಳೆ. ಈ ಕಡೆ ಬಂದರೆ ವಂಶಿ ಸ್ವಾತಿಗೆ ದುಡ್ಡಿನ ಸಹಾಯ ಮಾಡಿದ್ದರಿಂದ ಅವಳಿಗೆ ಮನೆ ಬಿಡಿಸಿ ಎಲ್ಲ ಕೊಡೋ ಇದ್ದಿರೋದ್ರಿಂದ ಭಾವಂಗೆ ಎಲ್ಪ್ ಮಾಡಬೇಕು ಅನ್ನೋ ಕಾರಣಕ್ಕೆ ದುಡ್ಡಿಸ್ಕೊಂಡು ನಮ್ಮ ಮನೆಗೆ ನನ್ನ ಹೆಂಡ್ತಿಯಾಗಿ ಬಾ ಅಂತಲೂ ಏನೋ ಹೇಳಿರಬೇಕು. ಹಾಗಾಗಿ ಅದಕ್ಕೆ ಒಪ್ಕೊಂಡು ಅವಳು ಬಂದಿಯಾಳೆ. ಇದಿಷ್ಟು ಇಲ್ಲಿ ಮನೆ ಒಳಗಡೆ ರೌಂಡ್ ಹೊಡಿತಾ ಇದೆ. ಆದರೆ ಯಾವುದು ಗ್ಯಾರಂಟಿ ನಿಜ ಅನ್ನೋದು ಇನ್ನೂ ಯಾರಿಗೂ ಏನೂ ಗೊತ್ತಾಗಿಲ್ಲ. ಪಾಪ ಇವು ಸಾಧುಗಳು ಇವ್ರ ಪಾಡಿಗೆ ಇವ್ರ ಜೀವನ ಮಾಡಿಕೊಂಡು ಇವ್ರ ಪಾಡಿಗೆ ಇವರು ಹೋಗ್ತಾರೆ. ಇವ್ರದ್ದು ಯಾವುದು ಕಮ್ಮಿ ಇದಿಲ್ಲ. ಅಂದರೆ ಬೇರೆಯವ್ರಿಗೆ ಏನಂತಾರೆ, ಬೇರೆಯವ್ರ ಮೇಲೆ ಹೊಟ್ಟೆ ಉರಿ ಪಡೋದಾಗಲಿ ಆ ಥರ ಬುದ್ಧಿಗಳು ಇವ್ರುಗಳಲ್ಲಿ ಇಲ್ಲ. ಇವ್ರು ಆರಾಮಾಗಿ ಇವ್ರ ಗಂಡ ಹೆಂಡ್ತಿ ಅತ್ತೆ ಅಜ್ಜಿ ಹೆಣ್ಮಕ್ಳು ಇವ್ರ ಪಾಡಿಗೆ ಇವ್ರು ಇರ್ತಾರೆ. ಈ ಕಡೆ ಬಂದರೆ ಸ್ವಾತಿ ಮನೇಲೇ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿರೋದು. ವಂಶಿಗೆ ಏನೂ ಗೊತ್ತಾಗಲ್ಲ, ಒಂದಾಯಿತು ಒಂದು ಕೆಲಸ ಆಯಿತು. ಸ್ವಾತಿಗೆ ಎಲ್ಲವೂ ಅರ್ಥ ಆಯ್ತವೆ. ಸ್ವಾತಿ ನಿಧಾನಕ್ಕೆ ಅವಳನ್ನು ಎಲ್ಲದರಲ್ಲೂ ಕಂಡುಹಿಡಿತಿದ್ದಾಳೆ. ರಾಗಿಣಿ ಏನೇ ಮಾಡಿದ್ರು ತಪ್ಪಾಗಿ ಕಂಡುಹಿಡಿದು ಅವಳಿಗೆ ಹೇಳ್ತಿದ್ದಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.